ಮೊದಲನೇದಾಗಿ ನನ್ನ ಜೊತೆ ಇರೋವಂಥ ನಮ್ಮ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಯಜಮಾನರಿಗೂ ಅವರ ಪರಿಶ್ರಮವೂ ಇದೆಯಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ, ಮತ್ತು ನಮ್ಮ ಎಲ್ಲ ಅಂದರೆ ಒಬ್ಬರ ಹೆಸರು ಹೇಳಿದ್ರೆ ಎಲ್ರಿಗೂ ಇದಾಗುತ್ತೆ. ನಮ್ಮ ಹಿರಿಯ ಮುಖಂಡರು ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಿ ಇದರಲ್ಲಿ ನೋಡಬೇಕು ಅಂದರೆ ನೀರ್ದೇನೂ ಸಮಸ್ಯೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಬೋರ್ ಆಗಲಿ ವಾಟ್ರಿದಾಗಲಿ, ಇವಾಗ JJM ಬಂದಿದೆ, 3 ಊರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಕೆಲಸನ. ಇನ್ನು 4 ಊರಲ್ಲಿ ಮಾಡ್ತಾಯಿದ್ದಾರೆ, ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಬಂದಮೇಲಂತೂ ಇನ್ನೂ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಈಗ ಒಂದು ಮನೇಲಿ 2 ಕನೆಕ್ಷನ್ ಇರ್ಬೋದು, ಅಥವಾ ವಾಲ್ ಹಾಕದೆ ನೀರು ಸುಮ್ಮನೆ ವೃತ ಇದಾಗ್ತಾ ಇರ್ಬೋದು. ಇದ್ರದ್ದೆಲ್ಲ ಆಲ್ಮೋಸ್ಟ್ ಇನ್ನೊಂದು ತಿಂಗಳು ಕೆಲಸ ಮುಗಿದ ಮೇಲೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ಕರೆಂಟು, ಲೈಟ್ ಕಂಬ, ಇದು ಸೋಲಾರ್ ಲೈಟ್ಸು ಎಲ್ಲ ಅಳವಡಿಸಿದ್ದೀವಿ, ಅದರದ್ದು ಏನು ಯೋಚನೆ ಇಲ್ಲ. ಮತ್ತು ಇನ್ನು ಇರೋ ಸಮಸ್ಯೆಗಳು ಅಂದರೆ ಈಗ ಅಂದರೆ ಸದ್ಯಕ್ಕೆ ಎಲ್ಲ ಔಷಧಿಗಳು ಹೊಡಿಸಿ ಎಲ್ಲ ಮಾಡಿ ಡೆಂಗ್ಯೂದಾಗಿರ್ಬೋದು ಎಲ್ಲ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮಾಡುವಂಥ ಕೆಲಸಗಳು ಸುಮಾರು ಇದ್ದಾವೆ. ಯೋಜನೆಗಳು ನೋಡಿಕೊಂಡು ಈಗ ಫಸ್ಟ್ ಇನ್ನೂ ಒಂದು ಮೀಟಿಂಗ್ ಕರಿಬೇಕೀಗ. ಮೀಟಿಂಗ್ನಲ್ಲಿ ಕೆಲಸಗಳನ್ನ ಇಟ್ಕೊಂಡು ಯಾವ ರೀತಿಲಿ ನಾವು ಅದನ್ನು ಉಪಯೋಗ ಪಡ್ಕೊಳ್ಳೋಣ, ಮತ್ತು ನಾವು ಅನುದಾನಗಳಿಗೋಸ್ಕರನೇ ಕಾಯ್ಕೊಂಡಿರೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ ಆಗಲಿ ಎಲ್ಲನೂ ಅವ್ರನ್ನೇ ಅಪೇಕ್ಷೆ ಮಾಡಿಕೊಂಡು ಇಲ್ಲಿರೋ ಅಂಥ ಎಲ್ಲ ಕಮರ್ಷಿಯಲ್ ಇದರಲ್ಲಿ ಟ್ಯಾಕ್ಸು ಇನ್ನೊಂದು ಮತ್ತೊಂದು ಅದರದ್ದೆಲ್ಲ ಕಲೆಕ್ಷನ್ ನೋಡಿ ಎಲ್ಲ ಮಾಡಿಕೊಂಡು ಯಾವುದಕ್ಕೆ ಸೂಕ್ತವಾಗಿ ಯಾವುದು ತುಂಬ ಅವಶ್ಯಕತೆ ಇದೆ ಅಂಥ ಸಮಸ್ಯೆಗಳಿಗೆ ನೋಡಿ ಫಸ್ಟು ಆದ್ಯತೆ ಅಂಥ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ಅಂದರೆ ನಮ್ಮ ಪಂಚಾಯತಿನಲ್ಲಿ ನಾವು 26 ಜನ ಇರೋವಂಥ ಸದಸ್ಯರು. ಇದರಲ್ಲಿ 13 ಜನ ಲೇಡೀಸೇ ಇದ್ದೀವಿ, ಇನ್ನು 13 ಜನ ಜೆಂಟ್ಸ್ ಇದ್ದಾರೆ. ಇದರಲ್ಲೇ ನೀವು ಅನ್ಕೋಬೋದು ನಮ್ಮೂರಲ್ಲಿ ನಾವು ಎಷ್ಟು ನಮ್ಮ ಪಂಚಾಯತಿನಲ್ಲಿ ನಾವು ಆದ್ಯತೆ ಕೊಡ್ತಾಯಿದ್ದೀವಿ ಅಂತ. ಮತ್ತು ನಮ್ಮ ಲೇಡೀಸು ಅಷ್ಟೇ, ಏನಿದ್ರು ಮನೆಯೂ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಕೆಲಸಕ್ಕೂ ಯಾವುದಕ್ಕೆ ಹೇಳಿದ್ರೂ ತಕ್ಷಣ ಪಾಪ ರೆಡಿಯಾಗಿ ಬರ್ತಾರೆ. ಏನೊಂದು ಅವ್ರದ್ದು ಈಗ ಸಮಸ್ಯೆ ಇದ್ದರೂ ಅಷ್ಟೇನೆ ಕಾಲ್ ಮಾಡಿದ್ರೆ ಆಯಿತು ಇಂಥವ್ರ ಮನೆ ಹತ್ರನ ನಾವು ಹೋಗಿ ನೋಡ್ಬಿಟ್ಟು ಬರ್ತೀವಿ ಮಾಡ್ತೀವಿ ಅಂತ ನನ್ನ ಗಮನಕ್ಕೂ ತರ್ತಾರೆ. ಈ ರೀತಿ ಎಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀವಿ. ಚುನಾವಣೆಗಳು ಪ್ರಾರಂಭವಾಗಿದೆ ನವೆಂಬರ್. ನಾವು ಅಧ್ಯಕ್ಷ ಆಗಿರೋದ್ರಿಂದ ಜಿಲ್ಲಾ ಪಂಚಾಯತಿದು ಜವಾಬ್ದಾರಿ CPF ಆಗಿರುತ್ತೆ. ಯಾವ ರೀತಿ ಒಂದು ತಯಾರಿ? ನಮ್ಮ ಕಾರ್ಯಕರ್ತರನ್ನೆಲ್ಲ ನಾವು ಆಫನ್ ಕರಿತಾ ಇರ್ತೀವಿ. ಒಂದು ಮೀಟಿಂಗ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದೂ ಅಷ್ಟೇ. ಬರೀ ಆ ಟೈಮಲ್ಲಿ ಮಾತ್ರ ನಾವು ಮಾಡೋಕ್ಕೆ ಹೋಗಲ್ಲ, ಯಾವಾಗಲೂ ಅವ್ರ ಟಚ್ಚಲ್ಲಿ ಇದ್ದೇ ಇರ್ತೀವಿ. ಮತ್ತು ಬೂತ್ ಕಮಿಟಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದು ಮೀಟಿಂಗಲ್ಲೂ ಕಾರ್ಯನಿರ್ವಹಿಸ್ರಿ, ಮಾತಾಡ್ರಿ, ಜನಗಳ ಕಷ್ಟದಲ್ಲಿ ಸ್ಪಂದಿಸ್ರಿ. ಆ ಟೈಮಲ್ಲಿ ಮಾತ್ರ ಅವ್ರನ್ನ ಓಟ್ ಕೇಳಕ್ಕೆ ಹೋದರೆ ಅದು ಚೆನ್ನಾಗಿರಲ್ಲ. ಎಲ್ಲ ಟೈಮಲ್ಲೂ ನಾವು ಹಿಂಗಿದ್ದಾಗ ಅವ್ರ ಮನೆ ಹತ್ರ ಹೋಗ್ತಿದ್ದಂಗೆ ನೀವೆಲ್ಲ ಮಾಡಿದ್ದೀರಾ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವು ಮಾಡ್ತೀವಿ ಅನ್ನೋ ಭರವಸೆ ಜನ ನಮಗೆ ಕೊಡ್ತಾರೆ. ಅವ್ರ ಯಜಮಾನ್ರು ನೋಡ್ತಾ ಇದ್ದಾರೆ ಅಂತ ಅನ್ನೋದಾದರೆ, ಈಗ ನೋಡ್ರಿ ಒಂದೊಂದು ಕಡೆ ಮಹಿಳೆಯರು ಸ್ವಲ್ಪ ಅನಕ್ಷರಸ್ಥರಾಗಿರ್ತಾರೆ. ಅಂಥವ್ರು ಆಯ್ಕೆ ಆದಾಗ ಇನ್ನೊಬ್ಬರ ಸಹಾಯ ಬೇಕಾಗೇ ಇರುತ್ತೆ ಅಲ್ವಾ? ಯಾಕಂದರೆ ಯಾರು ಏನೇ ತೊಗೊಂಡು ಬಂದರೂ ಅದನ್ನು ಸೈನ್ ಮಾಡಿ ಅದು ಒಳ್ಳೆಯದಾಗಿರ್ಬೋದು, ಇನ್ನೊಂದು ಕೆಟ್ಟದಾಗಿರ್ಬೋದು, ಅದನ್ನು ಓದೋಷ್ಟು ಅವ್ರಿಗೆ ಪ್ರಮೇಯ ಇರಲ್ಲ. ನಾನು ಗೌರ್ಮೆಂಟಲ್ಲಿ ಕೇಳ್ಕೊಳ್ಳೋದು ಬಂದೆ, ಈಗ ಅವ್ರ ಕೈಲಿ ಆಗಲ್ಲ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತನೂ ಸ್ವಲ್ಪ ಇದಕ್ಕೆ ಎಜುಕೇಷನ್ ಅನ್ನೋದನ್ನು ಲಿಮಿಟೇಷನ್ ಅನ್ನೋದು ಮಾಡಿದ್ರೆ, ಒಂದು 10th ಆಗಿರ್ಬೋದು, ಮೀಡಿಯಮ್ ಯಾವುದೇ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಈಗ ನಮ್ಮ ರಾಜ್ಯದಲ್ಲಿದ್ದಾಗ ನಮಗೆಲ್ಲನೂ ಕನ್ನಡನಲ್ಲೇ ಬರುತ್ತೆ. ನಾನು ಓದಿರೋದು ಇಂಗ್ಲೀಷ್ ಮೀಡಿಯಮ್ಮೇ ಆಗಿರ್ಬೋದು, ನನಗೂ ಎಲ್ಲೋ ಒಂದು ಕಡೆ ಸ್ವಲ್ಪ ಕನ್ನಡ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗ್ಬೋದು, ತಿಳ್ಕೊಳ್ಳೋದ್ರಲ್ಲೇನು ತಪ್ಪಿಲ್ಲ ಅಲ್ವಾ? ಒಂದು ತಪ್ಪು ಕೆಲಸ ಆಗೋದಕ್ಕೆ ಮುಂಚೆ ಒಬ್ಬರನ್ನ ಕೇಳಿ ನಾವು ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಕಲಿತೆ ಬಂದಿರಲ್ಲ. ಮತ್ತು ಹಂಗಂತ ತೀರಾನು ಎಲ್ಲನೂ ಡಿಪೆಂಡ್ ಆಗೋದು ಅನ್ನೋದು ಬೇಡ. ಬಟ್ ಎಜುಕೇಷನ್ ಅನ್ನೋದನ್ನ ಒಂದು ಸರ್ಕಾರ ಲಿಮಿಟೇಷನ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮಲ್ಲಿ 5 ವರ್ಷ ಹಿಂದೆ ನಮ್ಮ BJP ಪಂಚಾಯತಿ ಏನಿತ್ತು ಆ ಸಮಯದಲ್ಲಿ ನಾವು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಊರಿನ ಗ್ರಾಮಸ್ಥರ ಮುಖಾಂತರ ಸರ್ಕಾರಿ ನಮ್ಮ ಗ್ರಾಮದ ಒಂದು ಜಾಗವನ್ನು ನಮ್ಮ ನಾರಾಯಣನ ಒಬ್ಬ ಸಮಾಜ ಕಾರ್ಯಕರ್ತರು ಎಲ್ಲರ ಸಹಾಯದಿಂದ ಆ ಊರಿನ ಒಂದು ಜಾಗನ ಉಳಿಸಿದ್ದೀವಿ.
ಈಗ ಆಲ್ರೆಡಿ ಪಡ್ಕೋಣೆಯವರು ಅದನ್ನು ಒಂದು ಬ್ಯಾಡ್ಮಿಂಟನ್ ಕೋರ್ಟು, ಒಂದು ವಾಲಿಬಾಲ್ ಕೋರ್ಟು, ಸುತ್ತ ವಾಕಿಂಗ್ ಟ್ರ್ಯಾಕು, ಅದರಲ್ಲೇ ಒಂದು ಡ್ರೈನ್ ಒಳಚರಂಡಿ, ಸುತ್ತ ಕಬ್ಬಿಣದ ಮೆಸ್ ಹಾಕಿ ನೀಟಾಗಿ ಅದೊಂದು ಗ್ರೌಂಡನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 70% ಕೆಲಸ ಮುಗಿದಿದೆ. ಇನ್ನೊಂದು 30 ಭಾಗ ಕೆಲಸ ಆಗಬೇಕು, ಆಗ್ತಾಯಿದೆ. ಅದು ಶೀಘ್ರದಲ್ಲೇ ಇನ್ನೊಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಆ ಕೆಲಸ ಮುಗೀತದೆ. ಹಾಗೆ ನಮಗೆ ಒಂದು 259 ಸರ್ವೆ ನಂಬರ್ನಲ್ಲಿ ಏನು ನಮ್ಮ ನಾರಾಯಣಪುರ ಮತ್ತು ಪಡ್ಕೋಣಿ ನಮ್ಮ ಅವರ ಜಾಗದಲ್ಲಿ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದೆ. ಅಲ್ಲಿ 4 ಎಕರೆ ಜಾಗ ನಾವು ಸರ್ಕಾರಿ ಉದ್ಯಾನವನಕ್ಕಾಗಿ ಮೀಸಲಾಗಿಟ್ಟಿಸಿದ್ದೀವಿ. ಅದು ಹಿಂದೆ ನಮ್ಮ ಏನು ಪಂಚಾಯತಿ ಇತ್ತು ಆವಾಗ ಅದನ್ನ ನಮ್ಮ ಪಂಚಾಯತಿಗಂತಲೇ DC ಅವ್ರ ಕಡೆಯಿಂದ ಮಾಡಿನೂ ಬಂದಿದೆ. ಈಗ ಅದರಲ್ಲೂ ಸುಮಾರು 300 ವರ್ಷಗಳ ಹಿಂದೆ ಇರತಕ್ಕಂಥ ಹಳೆಯ ಮರಗಳಿದ್ದಾವೆ. ಅಲ್ಲಿ ಒಂದು ಪಾರ್ಕ್ ಮಾಡಿದ್ವಿ, ಸುತ್ತ ಗಿಡ ಮರಗಳನ್ನು ಹಾಕಿದ್ವಿ, ಕಾಂಪೌಂಡ್ ಮಾಡಿದ್ವಿ ಸರ್ಕಾರದಿಂದ. ಅಲ್ಲಿ ಒಂದು ವಾಕಿಂಗ್ ಟ್ರ್ಯಾಕು ಮತ್ತು ಒಂದು ಆಟದ ಮೈದಾನ ಮಾಡಬೇಕು ಅಂತ ಮುಂದಿನ ಆಲೋಚನೆ ಇದೆ. ಊರಿಗೆ ಪ್ರತಿ ಗ್ರಾಮಕ್ಕೆ ಒಂದೊಂದು ಆಟದ ಮೈದಾನಕ್ಕೆ ಎಲ್ಲಿ ಸರ್ಕಾರಿ ಜಾಗಗಳಿದ್ದಾವೋ ಅಲ್ಲಿ ಒಂದೊಂದು ಆಟದ ಮೈದಾನ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಕಸ ಘಟಕ ನೋಡಿ, ಅದು ಕರೆಕ್ಟು ಮೇಯ್ನ್ ಇರೋದೇ ಕಸ ಘಟಕದ್ದು. ಏನು ನಾವು 2014ರಲ್ಲಿ ಪ್ರಾರಂಭ ಮಾಡಿದ್ವಿ. ಆ ಕಸ ಘಟಕಕ್ಕೂ 3 ಎಕರೆ ಜಾಗ ಮಾಡಿಸಿದ್ವಿ. ನಮ್ಮ ರಜನಿ ಪ್ರಕಾಶ್ ಏನು ಹಿಂದೆ ತರುಣ್ಸೆ ನಮ್ಮ ಗ್ರಾಮದ ಅಧ್ಯಕ್ಷರಾಗಿದ್ದರು, ಅವ್ರ ಪೀರಿಯಡಲ್ಲಿ ಕಸ ಘಟಕನ ರೆಡಿ ಮಾಡಿದ್ರು. ಈಗ ಆಲ್ರೆಡಿ ನೋಡಿ ನಮ್ಮ ಸುತ್ತಮುತ್ತ ಗ್ರಾಮಗಳು, ಈಗ ಹೊರಗಡೆ ಪಂಚಾಯತಿಗಳವರು ಬಂದು ನಮ್ಮ ಗ್ರಾಮನ ನೋಡಿ ಖುಷಿಪಟ್ಟು ಯಾವ ಥರ ನೀವು ಕಸ ಘಟಕ ಮಾಡಿದ್ದೀರಾ, ಒಣಕಸ ಹಸಿ ಕಸ ಯಾವ ಥರ ವಿಂಗಡಣೆ ಮಾಡ್ತಾಯಿದ್ದೀರಾ, ಇದನ್ನೆಲ್ಲ ನೋಡಿ ನಮ್ಮನ್ನು ನೋಡಿ ಈಗ ಅವರು ಗ್ರಾಮದಲ್ಲಿ ಅವ್ರ ಪಂಚಾಯತಿಗಳಲ್ಲಿ ಈ ಥರ ಹೊಸ ಘಟಕಗಳನ್ನು ಮಾಡಬೇಕು ಅಂತ ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ಒಂದು ಮಾದರಿ ಗ್ರಾಮವಾಗಿ ನಮ್ಮ ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಇದನ್ನು ಬಂದಿದೆ, ಪ್ರಶಸ್ತಿನೂ ಬಂದಿದೆ. ಎಲ್ಲ ಗ್ರಾಮಸ್ಥರು, ಅದರಲ್ಲೂ ನಮ್ಮ PN ನಾರಾಯಣ, ನಂಜುಂಡಪ್ಪ ಇವರ ಸಹಯೋಗದಿಂದ ಆ ಜಮೀನುಗಳನ್ನು ಉಳಿಸಿದ್ದೀವಿ. ಒಂದು ಕಸಾ ಘಟಕವನ್ನು ಮಾಡಿಕೊಟ್ಟಿದ್ದೀವಿ. ಊರು ಸ್ವಚ್ಛತವಾಗಿದೆ. ಈಗ ಬೇರೆ ಹಳ್ಳಿಗಳು ನೋಡ್ತೀರಾ, ಬೇರೆ ಗ್ರಾಮಗಳು ನೋಡ್ತೀರಾ, ಎಲ್ಲ ಕಸ ಕಡ್ಡಿ ಊರು ತುಂಬ ಕಾಂಡವಾಡ್ತಾ ಇರುತ್ತೆ. ಅದೇ ನಮ್ಮ ಬೆಟ್ಟಸೂರಿಗೆ ಬಂದು ಎಲ್ಲೂ ಒಂದು ಪ್ಲಾಸ್ಟಿಕ್ ಪೇಪರ್ ಇಲ್ಲ. ಯಾಕಂದರೆ ನಾವು ಒಂದು ಕಸ ಘಟಕ ಮಾಡಿದ್ಮೇಲೆ ಫುಲ್ ಕಂಟ್ರೋಲ್ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಹತ್ರ ಹೋಗ್ತೀವಿ, ಅವರು ಅನುದಾನ ಕೇಳ್ತೀವಿ. ಮೊನ್ನೆ ನಮ್ಮ MP ಶೋಭಾ ಕಮಲಾಜ ಮೇಡಮ್ ಅವ್ರ ಹತ್ರ ಹೋಗಿದ್ವಿ, ಅವರು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದೆರಡು ಸ್ಕೈ ವಾಕ್ ಕೇಳಿದ್ದೀವಿ, ರೈಲ್ವೆ ಬ್ರಿಡ್ಜ್ ಕೆಲಸ ನಿಂತಿದೆ, ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಥರ ಒಂದು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಈ ಶುಭ ಸಂದರ್ಭದಲ್ಲಿ ಮತ್ತು ನಮ್ಮೆಲ್ಲ ಸದಸ್ಯರುಗಳಿಗೆ ಅದನ್ನು ಈ ಬೆಟ್ಟಸೂರು ಪಂಚಾಯಿತಿ ಹಿಂದೆ 2 ವರ್ಷ ಹಿಂದೆ ಬೇರೆ ಒಬ್ಬ ಅಧ್ಯಕ್ಷರಿದ್ದರು. ಅವರಿದ್ದಾಗ ನಮ್ಮ ಹಿಂದಿನ 5 ವರ್ಷದವರು ಏನು ಮಾಡಿದ್ರು ಅದನ್ನು ಇವರು ಸ್ವಲ್ಪ ಮುಂದುವರಿಸ್ಕೊಂಡ್ರು. ಆ ಹಿಂದೆ ಇದ್ದಾಗ ಅವರು ಅನಿರೀಕ್ಷಿತವಾಗಿ ರಾಜೀನಾಮೆ ಕೊಟ್ಟರು. ಆಗ ನಮ್ಮೆಲ್ಲ ಸದಸ್ಯರ ಒಂದು ಆಶೀರ್ವಾದದಿಂದ, ನಮ್ಮ ರಾಮಣ್ಣವರ ಆಶೀರ್ವಾದ, ಎಲ್ಲ ಮಂಜಣ್ಣ ರಾಮಣ್ಣವರೆಲ್ಲರ ಆಶೀರ್ವಾದದಿಂದ ನಮ್ಮೆಲ್ಲ ಸದಸ್ಯರು ನೀನು ಇರಬೇಕು ಅಂದಾಗ ಹಿಂದೆ 6 ತಿಂಗಳ ಹಿಂದೆ ನಾನು ಅಧ್ಯಕ್ಷ ಮುಂದುವರಿದ್ದೆ. ಹಿಂದೆ ಏನು ಮಾಡಿದ್ರು ಅಂತ ಹೇಳೋಕ್ಕೆ ನಾನು ಮುಂದೆ ನಾವೇನು ಮಾಡಬೇಕು ಅಂತ ಅವಾಗ ಯೋಚನೆ ತಗೊಂಡು ಕೆಲವರು ಈಗ ಅತಾಂಗ್ ಅಂತ ಒಂದು ಸಂಸ್ಥೆ ನಮ್ಮ ಪಂಚಾಯತಿಗೆ ಬಂದು ಸ್ವಲ್ಪ ಅನುದಾನ ಕೊಟ್ಟರು. ಅವರಿಂದ ಈಗ ಎಲ್ಲಿ ಲೈಟ್ ಕಂಬಗಳಿಲ್ಲ ಆ ಜಾಗದಲ್ಲಿ ಕೆಲವೊಂದು ಜಾಗದಲ್ಲಿ ವಿದ್ಯುತ್ ಶಕ್ತಿ ಹಾಗೆ ನಮ್ಮ ಅವಧಿಯಲ್ಲಿ ಒಂದು 1.5-2 ಕೋಟಿ ಅದು ನಮ್ಮ ಸ್ವಲ್ಪ ಹಿಂದೆ ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ರು. ಏನು ಅಂದರೆ 1.5 ಕೋಟಿ ಅನುದಾನವಾಗಿ 3 ಕೋಟಿ ಇದು ಮಾಡಿದ್ರು. ಅದನ್ನು 1.5 ಕೋಟಿಗೆ ನೀಟಾಗಿ ಇದು ಮಾಡಿ ಎಲ್ಲ ರಸ್ತೆಗಳಾಗಲಿ ಚರಂಡಿಗಳಾಗಲಿ ಎಲ್ಲ ಮಾಡಿದೆ. ಈಗ ನಮ್ಮ ಅಧ್ಯಕ್ಷರು ಬಂದಮೇಲೆ ಕೆಲವೊಂದು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆದಾಗ ಎಲ್ಲ ಕಡೆ ಔಷಧಿ ಸಿಂಪಡಿಸಿದ್ವಿ. ಹಾಗೆ ಈಗ ಮುಂದಿನ ಆದ್ಯತೆಗಳು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲ ಪಂಚಾಯಿತಿಯಲ್ಲಿ ಬರುವ ಎಲ್ಲ ಸರ್ವರಿಗೂ ಒಂದು ಉತ್ತಮವಾದ ಆಡಳಿತ ಕೊಟ್ಟು, ಹಾಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಾಗಲಿ ನಮ್ಮ ಆಸ್ಪತ್ರೆಯಲ್ಲಿ ಮೊನ್ನೆ ತಾನೇ ವೈದ್ಯರು ಇರಲಿಲ್ಲ, ಅದನ್ನು ಒಂದು ಮನವಿ ಕೊಟ್ಟಿದ್ದೀರಿ.
ಆಮೇಲೆ ಕುದುರೆಗೆರೆ ರಸ್ತೆ 10 ವರ್ಷದಿಂದ ಇದಾಗಿತ್ತು, ಅದಕ್ಕೂ ಮನವಿ ಕೊಟ್ಟಿದ್ದೀರಿ. ಸ್ಕೈವರ್ ಯಾಕಂದ್ರೆ ಮೊದಲನೇ ಆದ್ಯತೆ ಮೇನ್ ಏನು ಅಂದ್ರೆ ರೆವಿನ್ಯೂ ಬರ್ತಾ ಇಲ್ಲ ನಮ್ಮ ಪಂಚಾಯತಿಗೆ. ಯಾಕಂದ್ರೆ ರೆವಿನ್ಯೂ ಇನ್ನ ಹಂಗೆ ಇದೆ. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳು MG ಶೋರೂಮ್ ಅವೆಲ್ಲ ಯಾವ್ದು ಟ್ಯಾಕ್ಸ್ ಕಟ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಅದನ್ನ ಒಳಪಡಿಸ್ಕೊಂಡಿಲ್ಲ. ಅವ್ರೇನಂದ್ರೆ ರೆವಿನ್ಯೂ ಅವರೆಲ್ಲ ಕಳಿಸಿದಿಂದ ಅದ್ ಯಾವ್ದು ನಮ್ಗಿನ್ನ ಚಾಲ್ಕವಾಗ್ಲಿಲ್ಲ. ಏನ್ ಕಮರ್ಷಿಯಲ್ ಕನ್ವರ್ಷನ್ ಯಾವ್ದು ಮಾಡ್ಕೊಂಡಿದಾರ ಕೆಲವೊಂದು ಇದು ಮಾತ್ರ ನಮ್ಗೆ ಟ್ಯಾಕ್ಸ್ ಕಟ್ತಾ ಇದಾರೆ. ವಸೂಲಿಗೆ ನೀವು ಯಾವ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿದ್ದೀರಿ? ಈಗ ಮೊದಲನೇದು ನಮ್ಗೆ ಬರ್ಬೇಕಾಗಿರೋದೇ ಸರ್ VIT ಕಾಲೇಜ್. ಸರ್ VIT ಕಾಲೇಜ್ 6.5 ಕೋಟಿ ಬರ್ಬೇಕಾಗಿದೆ. ಹಿಂದೆ ಹೋಗಿ 50 ಲಕ್ಷ ತಗೊಂಡು ಲಾಸ್ಟ್ ಟೈಮ್ 5 ವರ್ಷ ಇದ್ದಾಗ ಅವರು ಸಹ ಅದನ್ನ ಬೇಡ ಒಟ್ಟಿಗೆ ಕಟ್ಟಿ ಅಂತ ಅವರು ಸಹ ನಿರ್ದಾಕ್ಷಿಣ್ಯವಾಗಿ 1.5 ಕೋಟಿ ಕೊಟ್ಟಕ್ ಬಂದ್ರು ಬೇಡ ಅಂತೇಳಿ ಹೊರಗಡೆ ಬೇಡ ಕಟ್ಟಿದ್ರೆ ಒಟ್ಟಿಗೆ ಕಟ್ಟಿ ಅಂತ ಹೇಳಿದ್ದಾರೆ. ಈಗ ನಾವ್ ಬಂದ್ಮೇಲೆ ನಮ್ಮನ್ನು ಕೇಳಿದ್ರೆ ನಾವ್ ಬೇಡ, ಅದು ಹಿಂದೆಗಡೆ ಇದ್ರು 50 ಲಕ್ಷ ಇಸ್ಕೊಂಡು ಬಂದ್ಬಿಟ್ಟು ಬೇಡ ನಮ್ಗೆ ಕಟ್ಟಿದ್ರೆ ಪೂರ್ತಿ ಕಡೆ. ಯಾಕಂದ್ರೆ 6.5 ಕೋಟಿ ಕಟ್ಬೇಕು. ಅವ್ರು ಕೊಟ್ಟಿದ್ರೆ ಎಲ್ಲಾ ಪಂಚಾಯತಿಗೆ ಏನ್ ಬೇಕು ಅನುದಾನ ಆಗ್ಲಿ ಎಲ್ಲ ರಸ್ತೆಗಳು ಎಲ್ಲ ಅಭಿವೃದ್ಧಿ ಮಾಡೋದು. ಯಾಕಂದ್ರೆ ನಮ್ಗೆ ಮೇನ್ ಸೋರ್ಸ್ ನಮ್ಗೆ ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸ್ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡಕ್ಕಲ್ಲ. ಅದ್ರೊಳಗಡೆ ರೆವಿನ್ಯೂ ಒಳಗಡೆ ಇಲ್ಲಿ ಸ್ಟೋನ್ ಇಲ್ಲಿ ಮುಂದೆಗಡೆ ದೊಡ್ಡ ಗ್ರಾನೈಟ್ ಕಂಪ್ನಿ ಆಗ್ತಾ ಇದೆ. ಹಾಗೆ ಇಲ್ಲಿ MG ಶೋರೂಮ್ ಇದೆ. ತುಂಬಾ ಬೇಜಾರಿದೆ. ಯಾಕಂದ್ರೆ ಅದೆಲ್ಲ ರೆವಿನ್ಯೂ ದಿನ ಬಂದಿಲ್ಲ. ಎಲ್ಲ ತಹಸೀಲ್ದಾರ್ಗಳೆಲ್ಲ ಒಳಪಟ್ಟವ್ರಿಗೆಲ್ಲ ಆಕ್ಷನ್ ತಗೊಂಬೋದು. ಇವಾಗ ನಮ್ಮ ಫಸ್ಟ್ನೇ ಕೆಲಸನೇ ನಮ್ಮ ಅಧ್ಯಕ್ಷರು ಅದೇ ಹೇಳೋದು ನಾನು. ಏನಂದ್ರೆ ಯಾವ್ದಾವ್ದು ರೆವಿನ್ಯೂ ಐತೆ ಅದನ್ನೆಲ್ಲ ತಹಸೀಲ್ದಾರ್ನ RIA VNL ಕರ್ಸ್ಬಿಟ್ಟು ಅದೇನಾಯ್ತೋ ಯಾಕೆ ಕಟ್ತಾ ಇಲ್ಲ ಅವರು, ಇಲ್ಲ ನಮ್ಮ ಪಂಚಾಯತಿಗೆ ಏನೈತೆ ಕೊಡ್ಲಿ, ಇಲ್ಲ ಅಂದ್ರೆ ಅವ್ರದ್ದು ಏನೈತೆ ನಿರ್ದಾಕ್ಷಿಣ್ಯ ಕಾಮಗಾರಿ, ಇಲ್ಲ ಅಂದ್ರೆ ಕೆಲಸ ನಿಲ್ಸ್ಬಿಡ್ಲಿ. ಬೇರೆ ಟೋಟಲ್ ಎನ್ವೈರನ್ಮೆಂಟ್ ಕಟ್ತಾವ್ರೆ, MSR ಕಟ್ತಾವ್ರೆ, ತಿರ್ಗಾ ಸ್ಪೋರ್ಟ್ಸ್ ಕ್ಲಬ್ ಅವ್ರು ಕಟ್ತಾವ್ರೆ. ಎಲ್ಲರೂ ಉತ್ತಮವಾಗಿ ಕಟ್ತಾ ಇರುತ್ತೆ. ಈಗ ನಮ್ಮ ಪಂಚಾಯತಿ ಜೀವಂತ ಓಡ್ತಾ ಇರೋದು. ಇನ್ನು ಮಾಮೂಲಿ ಜನ ಕಟ್ಟೇ ಕಟ್ತಾರೆ. ಯಾಕಂದ್ರೆ ಪ್ರತಿಯೊಬ್ರು ಅಲ್ಲಿ ಮನೆ ಇಲ್ಲ ಅಂದ್ರೂ ಟ್ಯಾಕ್ಸ್ ಕಟ್ತಾರೆ. ಈ BSNL ಲೇಔಟ್ ಆಗ್ಬೋದು ಕೆಲವೊಂದೆಲ್ಲ ಕಟ್ತಾ ಇದಾರೆ. ಇನ್ನು ಗ್ರಾಮ ಠಾಣೆ ಒಳಗಡೆ ಕಡಿಮೆ ಇದರಿಂದ ಅದೇನು ಬರ್ತಾ ಇಲ್ಲ. ಆದ್ರಿಂದ ನಮ್ಮ ಪಂಚಾಯತಿಗೆ ಸೋರ್ಸೇ ರೆವಿನ್ಯೂನ ಇವಾಗ ಬಿ ಖಾತಾ ಕೊಡ್ತೀನಿ ಅಂದ್ರೆ ಅದು ಕೊಟ್ಬಿಟ್ರೆ ನಮ್ಮೆಲ್ಲರಿಗೂ ಪಾಪ ಬೇಜಾನ್ ಜನಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಆಶಿಸ್ತಾ ಅದನ್ನ ಬೇಗ ಸರ್ಕಾರ ಬಿಡುಗಡೆ ಮಾಡಿ ನಮ್ಮ ಪಂಚಾಯತ್ಗೆ ಇನ್ನೊಂದಷ್ಟು ಅನುದಾನ ತರಲಿ ಅಂತ ನಾವು ಕೇಳ್ಕೊಳ್ತಾ, ನಮ್ಮ ಪಂಚಾಯತಿಗೆ ನಮ್ಮ ಅಧ್ಯಕ್ಷ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರನ್ನು ಉತ್ತಮವಾದ ಪರಿಸರ, ಉತ್ತಮವಾದ ಒಂದು ಆಡಳಿತ, ಉತ್ತಮವಾದ ಒಂದು ಅಧಿಕಾರ ಮಾಡ್ತಾರೆ ಅಂತ ನಾವೆಲ್ಲ ಅವ್ರನ್ನ ಕೇಳ್ಕೊಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ.